ನಮಸ್ಕಾರ. ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮ್ಮ ಕಷ್ಟಗಳು ತಕ್ಷಣ ಪರಿಹಾರ ಆಗುತ್ತೆ. ಪರಿಹಾರ ಆಗೋಕ್ಕೆ ಒಂದು ಮಾರ್ಗ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಪೂರ್ತಿ ನೋಡಿ. ಈಗ ಸಾಕಷ್ಟು ಜನಗಳು ನಾವು ಯಾವ ಥರ ಮಾತಾಡ್ತಿರ್ತೀವಿ ಮನೆಯಲ್ಲಿ ಅಂತಂದರೆ, ಅಯ್ಯೋ ನಾವು ಅಷ್ಟು ಪೂಜೆ ಮಾಡ್ತೀವಿ, ಅಷ್ಟು ಮಂತ್ರಗಳು ಹೇಳ್ಕೊಳ್ತೀವಿ, ಸ್ತೋತ್ರಗಳು ಹೇಳ್ಕೊಳ್ತೀವಿ, ಹೋಮ ಯಾಗ ಯಜ್ಞ ದೇವಸ್ಥಾನ ಪುಣ್ಯಕ್ಷೇತ್ರಗಳು ಉಪವಾಸ ಹರಕೆಗಳು ಕಾಲ್ನಡಿಗೆ ಇಷ್ಟೆಲ್ಲ ಮಾಡ್ತೀವಿ ವರ್ಷಕ್ಕೊಂದ್ಸರಿ. ಈಗ ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ, ಹಬ್ಬ ಮಾಡ್ತೀವಿ, ವರಮಹಾಲಕ್ಷ್ಮಿ ದೀಪಾವಳಿ ಅಮಾವಾಸ್ಯೆ ಪೂಜೆ ಮಾಡ್ತೀವಿ, ಲಕ್ಷ್ಮೀ ಪೂಜೆ ಮಾಡ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತೀವಿ, ಆ ಜ್ಯೋತಿಷಿಗಳ ಹತ್ರ ಹೋಗಿ ಬಂದ್ವಿ, ಈ ಜ್ಯೋತಿಷಿಗಳ ಹತ್ರ ಹೋಗಿ ಬಂದ್ವಿ, ಅಲ್ಲೇನೋ ಮಾಟ ಮಂತ್ರ ವಾಮಾಚಾರ ಅಂತಂದರು, ಅದನ್ನೆಲ್ಲ ಮಾಡಿಸ್ಕೊಂಡ್ವಿ. ಇಷ್ಟೆಲ್ಲ ನಾವು ಮಾಡ್ತೀವಿ, ಆದರೂ ನಮಗೆ ದೇವರು ಕೈ ಹಿಡೀಲಿಲ್ಲ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಬೈಕಂತಿರ್ತೀವಿ ಅಲ್ವಾ. ಈಗ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತಾ ಬರ್ತೇನೆ. ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ. ಈಗ ನಮ್ಮ ಮಕ್ಕಳನ್ನ ನಾವು ಒಂದು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀವಿ ಅಂದ್ಕೊಳ್ಳಿ. ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀವಿ ಅಥವಾ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀವಿ ಅಂದ್ಕೊಳ್ಳಿ. ಯಾವುದೋ ಒಂದು ಸ್ಕೂಲು ಪ್ರೈವೇಟಾಗಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀವಿ. ಒಂದು ಕ್ಲಾಸ್ ರೂಮಲ್ಲಿ ಒಂದು 50 ಜನ ಇರ್ತಾರೆ ಅಂದ್ಕೊಳ್ಳಿ. ಟೀಚರ್ಸು ಪಾಠ ಮಾಡ್ತಾರೆ. ಎಲ್ಲ ಸಬ್ಜೆಕ್ಟ್ಗೂ ಒಬ್ಬರೇ ಟೀಚರ್ ಅಂದ್ಕೊಳ್ಳಿ. ಯಾರೋ ಫಸ್ಟ್ ಸ್ಟ್ಯಾಂಡರ್ಡ ಸೆಕೆಂಡ್ ಸ್ಟ್ಯಾಂಡರ್ಡ ಅಂದ್ಕೊಳ್ಳಿ, ಥರ್ಡ್ ಸ್ಟ್ಯಾಂಡರ್ಡು ಎಕ್ಸಾಂಪಲ್ ಹೇಳ್ತಿರೋದು. ಟೀಚರ್ಸ್ ಏನು ಮಾಡ್ತಾರೆ, ಸ್ಕೂಲಲ್ಲಿ ಪಾಠ ಮಾಡ್ತಾರೆ ಅಲ್ವಾ. 50 ಜನ ಮಕ್ಕಳು. ರಿಸಲ್ಟ್ ಹೆಂಗೆ ಬರುತ್ತೆ? ಒಬ್ಬೊಬ್ಬ ಹುಡುಗ ಒಂದೊಂದು ಥರ ಪರ್ಸೆಂಟೇಜ್ ಬರುತ್ತೆ. ಒಬ್ಬಂದು 99, ಇನ್ನೊಬ್ಬರದ್ದು 95, ಒಬ್ಬರದ್ದು 90, ಒಬ್ಬರದ್ದು 85, ಒಬ್ಬರದ್ದು 80, ಒಬ್ಬರದ್ದು 70, ಒಬ್ಬರದ್ದು 60 ಹಿಂಗೆ ಬರುತ್ತೆ. ಇವಾಗ ಅದೇ ಗ್ರೇಡ್ A+, B+, B, C ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಎಲ್ರದ್ದು ಯಾಕೆ ಒಂದೇ ಥರ ಬರಲ್ಲ? ಟೀಚರ್ಸ್ ಒಬ್ಬರೇ ಅಲ್ವಾ, 50 ಜನ ಮಕ್ಕಳಿಗೆ ಪಾಠ ಮಾಡಿರ್ತಾರೆ. 50 ಜನನೂ ಒಂದೇ ಪರ್ಸೆಂಟೇಜ್ ತೆಗಿಬೇಕಲ್ಲ, ಯಾಕೆ ತೆಗಿಯಲ್ಲ? ಹಾಗಾದರೆ ಟೀಚರ್ಸ್ ತಪ್ಪ ಅಥವಾ ನಾವು ಪೇರೆಂಟ್ಸ್ದೇ ತಪ್ಪ ಸ್ಕೂಲಿಗೆ ಸೇರಿಸಿದ್ದು, ಅಥವಾ ಮಕ್ಕಳದೇ ತಪ್ಪ, ಅಥವಾ ಸ್ಕೂಲೇ ಸರಿ ಇಲ್ಲ? ಯಾವ್ದು ಅನ್ಕೊಬೇಕು? ಗುರುಗಳಾಗಿ ಅವರು ಮಾರ್ಗದರ್ಶನ ಅವರು ಮಾಡ್ತಾರೆ. ಇದನ್ನೇ ಹೇಳೋದು ನಾವು ಕರ್ಮ ಅಂತ ಹೇಳ್ತೀವಿ. ಈಗ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದಾಗ ಲಕ್ಷಗಟ್ಟಲೆ ಫೀಸ್ ಇರುತ್ತೆ. ಲಕ್ಷಗಟ್ಟಲೆ 50,000, 40,000, 60,000, 80,000, ಲಕ್ಷ, 1.5 ಲಕ್ಷ, 2 ಲಕ್ಷ, ಡಿಪೆಂಡಿಂಗ್ ಅಪಾನ್ ಪ್ರೈವೇಟ್ ಸ್ಕೂಲು. ಲಕ್ಷಗಟ್ಟಲೆ ಫೀಸ್ ಇರುತ್ತೆ. ನೋಡಿ, ನನ್ನ ಮಗ 99% ಬಂದಿಲ್ಲ ಅಂತಂದ್ಬಿಟ್ಟು 1.5 ಲಕ್ಷ, 2 ಲಕ್ಷ ಫೀಸ್ ಕೊಟ್ಟಿರ್ತೀರ. ಅವ್ರಿಗೆ ಕೇಳಕ್ಕೆ ಹೋಗ್ತೀರಾ? ಇಲ್ಲ. ಯಾಕೆ? ಟೀಚರ್ಸ್ ಒಬ್ಬರೇ, 50 ಜನ ಮಕ್ಕಳು, 50 ಜನ ಒಬ್ಬೊಬ್ಬರು ವಿಭಿನ್ನವಾಗಿ ಪರ್ಸೆಂಟೇಜ್ ತೆಗೆದಿದ್ದಾರೆ. ಎಲ್ಲರೂ ಒಂದೇ ಥರ ಬರಬೇಕಲ್ಲ. ಹಂಗಾದರೆ ನಾವು 1.5 ಲಕ್ಷ, 2 ಲಕ್ಷ ಫೀಸ್ ಕೊಟ್ಟಿದ್ದೀವಿ, ಯಾಕೆ A++ಏ ಬಂದಿಲ್ಲ? ಒಂದಿಬ್ಬರು ಮೂವರು ಮಾತ್ರ ಬಂದಿರೆ, ಇನ್ನು ಉಳಿದವರು ಒಬ್ಬೊಬ್ಬರು ಒಂದೊಂದು ಥರ ಪರ್ಸೆಂಟೇಜ್ ಬಂದಿದೆಯಲ್ಲ. ಟೀಚರ್ಸ್ ಕೆಲಸ ಏನಿದ್ರು ಪಾಠ ಮಾಡೋದಷ್ಟೇ ಅಲ್ವಾ. ಆ ಥರ ಜೀವನದಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಕರ್ಮಗಳು ಅಂತ ಇರುತ್ತೆ. ಆ ಕರ್ಮ ಭೂಮಿಗೆ ಬಂದಿರ್ತೀವಿ, ಅನುಭವಿಸ್ತೀವಿ, ಒಂದಿನ ಹೋಗಬೇಕು ಅಷ್ಟೇ. ಅದಕ್ಕೆ ದೇವರೆಲ್ಲಿದ್ದಾನಪ್ಪ ಅಂತಂದರೆ ಪಂಚಭೂತಗಳಲ್ಲಿದ್ದಾನೆ. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ನೋಡಿ, ನಾವು ಅಗ್ನಿ, ಗಾಳಿ, ನೀರು ಇಲ್ದಲೇ ಬದುಕೋಕ್ಕೆ ಆಗಲ್ಲ ನಮಗೆ. ಅಗ್ನಿ ಇಲ್ದಲೇ ಊಟ ಹೋಗುತ್ತಾ? ಊಟ ಆಗುತ್ತಾ? ಅಡುಗೆ ಮಾಡೋಕ್ಕೆ ಸಾಧ್ಯನಾ ಹೇಳಿ? ಬೇಕಲ್ವ. ಗಾಳಿ ಇಲ್ದಲೇ ಬದುಕೋಕ್ಕಾಗುತ್ತಾ? ನೀರಿಲ್ದಲೇ ಬದುಕೋಕ್ಕಾಗುತ್ತಾ? ಇದನ್ನೇ ಪಂಚಭೂತಗಳೇ ಇಲ್ಲಿ ದೇವರು, ಪ್ರಕೃತಿನೇ ಇಲ್ಲಿ ದೇವರು, ಗಿಡ ಮರಗಳೇ ಇಲ್ಲಿ ದೇವರು. ಈ ರೀತಿ ಭಗವಂತ ಎಲ್ಲನೂ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಒಂದಿನ ಎಂಡು ಅಂತಿರುತ್ತೆ. ಎಲ್ಲಿ ಸಾಯ್ತೀವೋ ಗೊತ್ತಿಲ್ಲ. ಹೊರಗೆ ಸಾಯ್ತೀವೋ, ಮನೆಗೆ ಸಾಯ್ತೀವೋ, ರೋಡ್ನಲ್ಲಿ ಹೋಗ್ತೀವೋ, ಆಸ್ಪತ್ರೆಯಲ್ಲಿ ಸಾಯ್ತೀವೋ, ಬೇರೆಯವ್ರ ಮನೆಗೆ ಉದ್ದಾಗ ಹೋಗ್ತೀವೋ, ಫಂಕ್ಷನ್ನಲ್ಲಿ ಯಾವ್ದಾರು ಮದುವೆ ಮನೆಯಲ್ಲಿ ಸಾಯ್ತೀವೋ ಗೊತ್ತಿಲ್ಲ. ಒಟ್ಟು ಒಂದಿನ ಹೋಗ್ತೀವಿ. ಇರೋವರೆಗೂ ಚೆನ್ನಾಗಿ ಬದುಕಬೇಕು. ನಮ್ಮ ಕರ್ಮಗಳು ಪ್ರತಿಯೊಬ್ಬರದು ಕರ್ಮಗಳು ಅಂತ ಇರುತ್ತೆ. ಬಂದಿರ್ತೀವಿ, ಹೊತ್ಕೊಂಬಂದಿರ್ತೀವಿ, ಅದನ್ನು ಅನುಭವಿಸ್ಬೇಕು. ಇರೋವರೆಗೂ ಹೋಗಬೇಕು. ಜಾತಕಗಳಲ್ಲಿ ಅದನ್ನು
ಐಡೆಂಟಿಫಿಕೇಷನ್ ಮಾಡಲಿಕ್ಕಂತ ಒಂದು ಸ್ವಲ್ಪ ಜಾತಕ ಅಂತ ಋಷಿಮುನಿಗಳು ಬಿಟ್ಟಿದ್ದಾರೆ. ಒಂದೊಂದು ರಾಶಿ ನಕ್ಷತ್ರ, ಒಂದು ಲಗ್ನ, ಈ ದಶಾಭುಕ್ತಿ, ಗ್ರಹಗಳ ಪ್ಲೇಸ್ಮೆಂಟು ಅದರದ್ದು. ಅದೇನು ಫುಲ್ಲು ನಿಮಗೆ 100% ಹೇಳಲ್ಲ. ಅಟ್ಲೀಸ್ಟ್ ಒಂದು 60%, 70% ಅಟ್ಲೀಸ್ಟ್ ಗೊತ್ತಾಗುತ್ತೆ. ಅದರಲ್ಲೂ ಮುಚ್ಚಿಟ್ಟಿರ್ತಾನೆ ಭಗವಂತ. 30%, 40% ಹೈಡ್ ಮಾಡಿರ್ತಾನೆ. ಇದನ್ನೇ ಕರ್ಮ ಅಂತೀವಿ. ಅದಕ್ಕೋಸ್ಕರ ಬಂದಿದ್ದೀವಿ, ಇರೋವರೆಗೂ ಕ್ಲೀನಾಗಿ ನಮ್ಮ ಕರ್ತವ್ಯಗಳು ಮಾಡಬೇಕು, ಒಳ್ಳೆಯ ಕೆಲಸಗಳು ಮಾಡಬೇಕು, ಒಂದಿನ ಹೋಗಬೇಕು. ನಮಸ್ಕಾರ.